ಜನಪ್ರಗತಿ ಕನ್ನಡ ಟಿವಿ ಇನ್ಫ್ಯಾಕ್ಟ್ ಶ್ರೀನರಸೀಪುರ ಪಟ್ಟಣದ ಕೆಎಸ್ಐಸಿ ಕಾರ್ಖಾನೆ ಆವರಣದಲ್ಲಿ ನಿರ್ಮಿಸಲು ಉದ್ದೇಶಿಸಿದ್ದ ಕ್ರೀಡಾಂಗಣ ಬೇಡ ಎಂದು ನಡೆದ ಪ್ರತಿಭಟನೆ ಕುರಿತು ನಿರಂತರವಾಗಿ ಜನಪ್ರಗತಿ ಕನ್ನಡ ಟಿವಿಯಲ್ಲಿ ವರದಿ ಪ್ರಕಟಿಸಿದ ಪರಿಣಾಮ ಇದೀಗ ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ಮಾಡುವುದಿಲ್ಲ ಎಂದು ರೇಷ್ಮೆ ಸಚಿವ ವೆಂಕಟೇಶ್ ಹೇಳಿದ್ದಾರೆ. ಇಂದಿನಿಂದ ಆರಂಭವಾಗಿರುವ ಬಜೆಟ್ ಅಧಿವೇಶನದಲ್ಲಿ ಸಚಿವ ವೆಂಕಟೇಶ್ ಅವರು ಅಲ್ಲಿ ಕ್ರೀಡಾಂಗಣ ಮಾಡುವುದಿಲ್ಲ ಎಂಬುದಾಗಿ ಹೇಳಿಕೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತೋಟದಬ್ಬ ಬಸವರಾಜ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನನ್ನ ಹಾಗೂ ಅರ್ಜುನ್ ರವರ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕನ್ನಡಪರ, ರೈತಪರ, ಪರಿಸರವಾದಿ ಇನ್ನಿತರ ಸಂಘ ಸಂಸ್ಥೆಗಳ ಹೋರಾಟದ ಫಲವಾಗಿ ಕೆಎಸ್ಐಸಿ ಕಾರ್ಖಾನೆ ನಮ್ಮ ಅಸ್ಮಿತೆ, ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಕಾರ್ಖಾನೆ ಎಲ್ಲರ ಹೋರಾಟದ ಫಲವಾಗಿ ಕಾರ್ಖಾನೆಗೆ ಉಳಿದಿದೆ. ಸಚಿವರ ತೀರ್ಮಾನ ನಿಜಕ್ಕೂ ಶ್ಲಾಘನೆ ಎಂದರು. ರಾಜ್ಯ ಸರ್ಕಾರ ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ಮಾಡಲು ಮುಂದಾಗಿತ್ತು. ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ಮಾಡಿದರೆ 500ಕ್ಕೂ ಹೆಚ್ಚು ಮರಗಳ ಹನನವಾಗುತ್ತಿತ್ತು ಹಾಗೂ ಕಾರ್ಖಾನೆ ಮುಚ್ಚುವ ಪರಿಸ್ಥಿತಿ ನಿರ್ಮಾಣ ಆಗುತ್ತಿತ್ತು. ಎಲ್ಲರ ನಿರಂತರ ಒಗ್ಗಟ್ಟಿನ ಹೋರಾಟದ ಫಲವಾಗಿ ಕಾರ್ಖಾನೆ ಮತ್ತು ಪರಿಸರ ಉಳಿದಿದೆ. ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ಮಾಡಲು ಹೊರಟಿದ್ದ ಸರ್ಕಾರದ ನಿರ್ಧಾರಕ್ಕೆ ಎಲ್ಲೆಡೆ ವ್ಯಾಪಕ ವಿರೋಧ ವ್ಯಕ್ತಪಡಿಸಿದ್ದವು. ಕಾರ್ಖಾನೆ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ವಿರೋಧಿಸಿ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್, ಸಂಸದ ಯದುವೀರ್ ಒಡೆಯರ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಪರಿಸರವಾದಿ ಪರಶುರಾಮೇಗೌಡ, ಮಾಜಿ ಶಾಸಕ ತೋಂಟದಾರ್ಯ ಎಟಿ ರಾಮಸ್ವಾಮಿ, ಕುರುಬೂರು ಶಾಂತಕುಮಾರ್, ಕಾರ್ಖಾನೆ ಕಾರ್ಮಿಕರು, ರೈತ ಸಂಘಟನೆ, ಕನ್ನಡಪರ ಸಂಘಟನೆ, ಇತರೆ ಸಂಘಟನೆಗಳು ಹಾಗೂ ಮಾಧ್ಯಮಗಳಿಗೂ ಧನ್ಯವಾದಗಳು ಈ ವೇಳೆ ತಿಳಿಸಿದರು. ರೇಷ್ಮೆ ಕಾರ್ಖಾನೆ ಉಳಿಸಿ ಹೋರಾಟ ಸಮಿತಿಯಿಂದ 15 ದಿನ ರೈತಪರ ಸಂಘಟನೆಗಳು, ಪರಿಸರ ಪ್ರೇಮಿಗಳು, ಇನ್ನೂ ಅನೇಕ ಕನ್ನಡ ಸಂಘಟನೆಗಳು ಮತ್ತು ಕಾರ್ಮಿಕರ ಜೊತೆಗೂಡಿ ರೇಷ್ಮೆ ಕಾರ್ಖಾನೆ ಒಳಗಡೆ ಕ್ರೀಡಾಂಗಣ ಬೇಡ ಅಂತ ಹೋರಾಟನ ಮಾಡ್ಕೊಂಡು ಬಂದ್ವಿ. ಏನು ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಏನು ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ವರವರು ಇವತ್ತು ಸದನದಲ್ಲಿ ಏನು KSIC ಕಾರ್ಖಾನೆ ಒಳಗಡೆ ಕ್ರೀಡಾಂಗಣ ಮಾಡೋದನ್ನು ನಾವು ನಿಲ್ಲಿಸಿದ್ದೀವಿ. ಬೇರೆ ಕಡೆ
ಕ್ರೀಡಾಂಗಣ ಮಾಡ್ತೀವಿ ಅಂತ ಇವತ್ತು ಏನು ಸದನದಲ್ಲಿ ಹೇಳಿದರೆ ಅದು ರಾಜ್ಯದ ರೈತರು ಹಾಗೂ ಕಾರ್ಮಿಕರಿಗೆ ತುಂಬ ಸಂತೋಷದ ವಿಷಯವಾಗಿದೆ. ಅವರಿಗೆ ರೈತ ಪರ ಸಂಘಟನೆಗಳ ಪರವಾಗಿ ಅಭಿನಂದನೆಯನ್ನು ನಾವು ಸಲ್ಲಿಸ್ತೀವಿ. ನಾವು ಹೋರಾಟ ಮಾಡ್ತಿದ್ದು ಸತ್ಯತೆ ತಿಳಿದು ನಾವು ಹೋರಾಟ ಮಾಡಿದ್ದೀವಿ. ಏಕೆಂದರೆ ಆ ಕಡೆ ಕಾರ್ಖಾನೆಯೂ ಅಭಿವೃದ್ಧಿ ಆಗಲ್ಲ ಅಥವಾ ಕ್ರೀಡಾಂಗಣವೂ ಜಾಸ್ತಿ ಆಗಲ್ಲ. ಆ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿದ್ದೀವಿ. ಮೊನ್ನೆ ಏನೋ ರೇಷ್ಮೆ ಸಚಿವರು ಇನ್ನೊಂದು ಮನವಿ ಮಾಡ್ಕೊತೀವಿ, ಇದೇ ಕಾರ್ಖಾನೆಗೆ ಹೆಚ್ಚೆಚ್ಚು ಮಿಷಿನರಿಗಳನ್ನ ತಂದು ಏನು ನರಸೀಪುರದಲ್ಲಿ ಎಷ್ಟೋ ನಿರುದ್ಯೋಗ ವಿದ್ಯಾರ್ಥಿಗಳು ಇದ್ದಾರೆ, ಅವರಿಗೆ ಉದ್ಯೋಗನ ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡಿ ಏನು ನಿರುದ್ಯೋಗ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಏನು ರೇಷ್ಮೆ ಸಚಿವರು ಇವತ್ತು ಹೇಳಿಕೆ ಕೊಟ್ಟಿರೋದು ಏನು ರೈತರಿಗೆ ತುಂಬ ಸಂತೋಷವಾಗಿದೆ. ಅವರಿಗೆ ವಿಶೇಷವಾಗಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಪರವಾಗಿ ಅಭಿನಂದನೆ ಸಲ್ಲಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಕಿರಿಕ್ಸೂರು ಶಂಕರ್ ಅಂತ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಮೈಸೂರು ಜಿಲ್ಲಾ ಕಾರ್ಯಾಧ್ಯಕ್ಷ. ಮುಖ್ಯ ಗುರುತಿನ ಪ್ರಶ್ನೆ 858ನ್ನ ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಅಧ್ಯಕ್ಷರ. ಮೈಸೂರು KSIC ಏನು ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 3 ವರ್ಷದ ಲಾಭದ ಬಗ್ಗೆ ಮೊದಲನೇ ಪ್ರಶ್ನೆ ಕೇಳಿದ್ರೆ, ಎರಡನೇದು KSICಯಲ್ಲಿ ತಯಾರಾಗುವಂತ ಸೀರೆ ಬಹಳ ಡಿಮ್ಯಾಂಡ್ ಇದೆ ಅಧ್ಯಕ್ಷರ. ಇವತ್ತು ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ, ಮೈಸೂರು ಮತ್ತು ಮೈಸೂರಿನ ಹೊರಗಡೆ ಜನ ಬೆಳಗ್ಗೆ 3 ಗಂಟೆಗೆ ಬಂದು KSIC ಬಾಗಿಲಲ್ಲಿ ನಿಂತ್ಕೊಂಡು ಟೋಕನ್ಗೆ ಕಾಯ್ತಾ ಇರುವಂತ ಪರಿಸ್ಥಿತಿ ಬಂದಿದೆ ಅಧ್ಯಕ್ಷರ. ಬೆಳಗ್ಗೆ 3 ಗಂಟೆಯಿಂದ ಸುಮಾರು 6-6:30ವರೆಗೆ ಒಂದು 500-600 ಜನ ಕ್ಯೂ ನಿಂತ್ಕೋತಾರೆ ಅಧ್ಯಕ್ಷರ. ಇದನ್ನು ತಪ್ಪಿಸ್ಬೇಕು ಅಂದ್ರೆ ಜನಕ್ಕೆ ರೇಷ್ಮೆ ಸೀರೆ ಆ ಮಾರಾಟ ಮಳಿಗೆಯಲ್ಲಿ ಫ್ಯಾಕ್ಟರಿ ಒಳಗೆ ಸಿಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನೋದು ಇದರ ಕಳಕಳಿ ಅಧ್ಯಕ್ಷರ. ಎರಡನೇದು, KSIC ಫ್ಯಾಕ್ಟರಿಯ ಏನು ಸೀರೆಗಳಿಗೆ ಎಲ್ಲ ಕಡೆಯಿಂದ ಡಿಮ್ಯಾಂಡ್ ಇದೆ. ಶಾಸಕರು ಅದಲ್ಲದೆ ಬೇರೆ ಬೇರೆಯವರು ಬಂದು ಅಲ್ಲಿ ಒಳಗಡೆ ಗೋಡೌನಲ್ಲಿ ಸ್ಟಾಕ್ ಇರುತ್ತೆ, ಅದನ್ನು ತೆಗೆಸ್ಕೊಡಿ ಅಂತ ನಮಗೂ ಫೋನ್ಗಳು ಒತ್ತಡ ಬರುತ್ತೆ. ಅದರ ಸಮಸ್ಯೆ ಇರೋದೇನು ಅಂದ್ರೆ, ಇವರ ಉತ್ತರದ ಪ್ರಕಾರ ಪ್ರತಿನಿತ್ಯ ಸುಮಾರು 200-250 ಸೀರೆಗಳು ಪ್ರತಿನಿತ್ಯ ತಯಾರಾಗುತ್ತೆ ರೇಷ್ಮೆ ಸೀರೆ ಅಂತ ಇದೆ. ಇದನ್ನು ಜಾಸ್ತಿ ಮಾಡಲಿಕ್ಕೆ ಜನಕ್ಕೆ ಈಗ ಸೀರೆ ಬೇಕು ಅಂದಾಗ ಹೆಂಗಿದು ಇದು ಒಂದು ಪ್ರಾಫಿಟ್ ಉದ್ಯಮ, ಇದನ್ನ ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ಹೆಚ್ಚಿನ ಬಂಡವಾಳ ಹಾಕಿದ್ರೆ ಏನು ಸೀರೆಗೆ ಡಿಮ್ಯಾಂಡ್ ಇದೆಯೋ ಆ ಡಿಮ್ಯಾಂಡ್ ಅನ್ನು ಫುಲ್ಫಿಲ್ ಮಾಡಕ್ಕಾಗತ್ತೆ. ಅದ್ರ ಬಗ್ಗೆ ಸಚಿವರ ಗಮನವನ್ನ ಸೆಳೀತಾ ಇದ್ದೇನೆ. ಸಚಿವರು ಅಧ್ಯಕ್ಷರೇ, ನಾನು ಬಹಳ ವಿವರವಾಗಿ ಮಾನ್ಯ ಸದಸ್ಯರಿಗೆ ಉತ್ತರ ಕೊಟ್ಟಿದ್ದೇನೆ. ಅವರು ನಮ್ಮ ಮೈಸೂರು ಸಿಲ್ಕ್ ಸೀರೆಗಳಿಗೆ ಬಹಳ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾರೆ, ನಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಜೊತೆಗೆ ನಾವು ಒಂದು ದಿನಕ್ಕೆ 350-400 ಸೀರೆ ತಯಾರು ಮಾಡ್ತೀವಿ ಅಧ್ಯಕ್ಷ. ಒಂದು ದಿನಕ್ಕೆ ನಮಗೆ ಡಿಮ್ಯಾಂಡ್ ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಬಹಳ ಒಳ್ಳೆ ಕ್ವಾಲಿಟಿ ಸೀರೆ ನಮ್ಮ ಮೈಸೂರು ಸಿಲ್ಕ್ ತಯಾರು ಮಾಡ್ತಕ್ಕಂಥ. ಅದರಲ್ಲಿ ಸ್ವಲ್ಪನೂ ಡ್ಯಾಮೇಜ್ ಇದ್ರೆ ಮಹಿಳೆಯರು ತಗೊಳ್ಳೋದಿಲ್ಲ. ಕೂತ್ಕೊಳ್ಳಿ, ಒಂದೇ ಒಂಚೂರು ಡ್ಯಾಮೇಜ್ ಇದ್ರೆ ಮಹಿಳೆಯರು ತಗೊಳ್ಳೋದಿಲ್ಲ. ಬಹಳ ಕ್ಲೀನಾಗಿ ನೋಡಿ ಸೀರೆ ಪರ್ಚೇಸ್ ಮಾಡ್ತಾರೆ ಮಹಿಳೆಯರು. ಹೀಗಾಗಿ ನಾವು ನೇಯ್ಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಬಹಳ ಸೂಕ್ಷ್ಮವಾಗಿ ಆ ಸೀರೆಗಳನ್ನ ತಯಾರು ಮಾಡ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪರಿಪಾಠ. ಈಗ ನಾವು ಯಾರಾಬಿರಿ ಸೀರೆ ತಯಾರು ಮಾಡಿ ಜನರಿಗೆ ಕೊಡೋಕ್ಕಾಗಲ್ಲ ಅಂತ ಸೇಲ್ವಾಗಲ್ಲ. ಸ್ವಲ್ಪ ಡ್ಯಾಮೇಜ್ ಇದ್ರೂ ಬಿಸಾಕ್ಬಿಟ್ಟು ಹೊಟ್ಟೋಗ್ತಾರೆ. ಆಮೇಲೆ ಮತ್ತೊಂದು ಏನು ಹೇಳಿದ್ರೆ, ಹೆಚ್ಚಿಗೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮಲ್ಲಿ ಕ್ವಾಲಿಟಿ ಗೂಡುಗಳನ್ನೇ ತಯಾರು ಮಾಡಿ ನಾವು ಪರ್ಚೇಸ್ ಮಾಡಬೇಕು. ನಾವು ಸಿಕ್ತಿಕ್ ಎಲ್ಲ ಗೂಡು ತಗೊಂಬರೋಕ್ಕಾಗಲ್ಲ. ಜೊತೆ ಕಾಂಪಿಟೇಷನ್ ಜಾಸ್ತಿ ಇದೆ ಈಗ ಬರೀ ನಮ್ಮ ಇದೆ ಅಂತಲ್ಲ. ಈಗ ಇದು ತಮಿಳುನಾಡವ್ರು ಬರ್ತಾರೆ, ಮಹಾರಾಷ್ಟ್ರದವ್ರು ಬರ್ತಾರೆ, ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ಗೂಡನ್ನು ಪರ್ಚೇಸ್ ಮಾಡ್ತಾರೆ, ಮತ್ತು ಡೀಲರ್ಸ್ ಸಹ ಪರ್ಚೇಸ್ ಮಾಡ್ತಾರೆ. ಹೀಗಾಗಿ ಭಾಳ ಡಿಮ್ಯಾಂಡ್ ಇದೆ ಅದಕ್ಕೆ ನಮ್ಮಲ್ಲಿ ಇದು ಮಾಡೋದಕ್ಕೆ. ಮತ್ತು ನಾವು ಒಳ್ಳೆ ಕ್ವಾಲಿಟಿ ಗೂಡನ್ನೇ ತಗೊಂಬಂದು ನಾವು ಒಂದು ಸೀರೆ ತಯಾರು ಮಾಡ್ಬೋದು. ಅವ್ರು ಹೇಳ್ತಾರೆ ಕ್ಯೂ ನಿಂತ್ಕೋತಾರೆ ಅಂತ ಹೇಳ್ತಾರೆ. ಈಗ ನಾವು ಏನು ಕ್ಯೂ ನಿಂತ್ಕೋದು, 3 ಗಂಟೆಗೆ ಯಾರು ಬರೋಲ್ಲ. ನಮ್ಮ ಶ್ರೀವತ್ಸ ಅವ್ರಿಗೆ 3 ಗಂಟೆಗೆ ಯಾರು ಬರೋಲ್ಲ. 3 ಗಂಟೆಗೆ ಯಾರು ಬರ್ತಾರೆ, ಈ ಸೆಕೆಂಡ್ ಸೇಲ್ ಅಂತ ಮಾಡ್ತೀವಿ ನಾವು. ಏನು ಸ್ವಲ್ಪ ಡ್ಯಾಮೇಜ್ ಸೀರೆ ಆಗಿರುತ್ತಲ್ಲ, ಆ ಸೀರೆನ ಸೆಕೆಂಡ್ ಸೇಲ್ಸ್ ಅಂತ ಮಾಡ್ತೀವಿ ನಾವು.
ಅದನ್ನ ಮಾಡುವಾಗ 3 ಗಂಟೆ ಒಂದು ಅದಕ್ಕೆ ಮುಂಚೆ ಬಂದು ನಿಂತ್ಕೊಂಡು ಸೆಕೆಂಡ್ ಒಂದು 30% ಡಿಸ್ಕೌಂಟ್, 25%, 30% ಡಿಸ್ಕೌಂಟ್ ಇಟ್ಟಿರ್ತಾರೆ. ಆಗ ಬಂದು ಸ್ವಲ್ಪ ನಿಂತಿರ್ತಾರೆ. ಬೇರೆ ಟೈಮಲ್ಲಿ ನಾವು ನಮ್ಮ ದಿನ ತಯಾರಾದಂಥವನ್ನ ಬೆಂಗಳೂರಿಗೆ ಕಳಿಸ್ತೀವಿ, ಮತ್ತು ಅಲ್ಲಿ ಲೋಕಲ್ ಆಗು ಮಾರಾಟ ಮಾಡ್ತೀವಿ. ಮತ್ತು ಈಗ ನಮಗೆ ಆನ್ಲೈನ್ ಓಪನ್ ಮಾಡಿದ್ದೀವಿ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಅಧ್ಯಕ್ಷ, ಆನ್ಲೈನ್ ನಿಲ್ಲಿಸ್ಬೇಕು ಅಂತ ಯೋಚನೆ ಎಲ್ಲ. ಯಾಕೆಂದ್ರೆ ಇಡೀ ದೇಶಾದ್ಯಂತ ಎಲ್ಲ ಆನ್ಲೈನಲ್ಲಿ ಮಾಡಬೇಕು ಅಂತ ಇದೆ. ಲೋಕಲ್ ಆಗಿ ಜನಕ್ಕೆ ಕೊಡೋಣ ಮೊದಲು ಅಂತ ಹೇಳಿ ಹೆಚ್ಚಿಗೆ ನಮ್ಮ ತಯಾರಿ ಸೀರೆಗಳನ್ನ ಹೆಚ್ಚಿಗೆ ಮಾಡಿದ ಮೇಲೆ ಬೇರೆಯವ್ರಿಗೆ ಕೊಡ್ತಕ್ಕಂಥ ಪ್ರತಿಪಕ್ಷ ಸರ್. ಒಂದು ಸೆಕೆಂಡ್ ಶ್ರೀವಾಸ್ತವ್. ಒಂದೇ ನಿಮಿಷ ಅಧ್ಯಕ್ಷರೇ, ಮಂತ್ರಿಗಳು ಏನೋ ಬಹಳ ಬಡಾಯಿ ತರ ಕೊಚ್ಕೊಂತ ಇದ್ರು, ಹಿಂಗಾಗಿದೆ ಹಂಗಾಗಿದೆ, ಏನೋ ಒಂದು ಸಣ್ಣ ಹೆಚ್ಚು ಕಮ್ಮಿ ಆದ್ರೆ ನಾವು ಮುಟ್ಟಲ್ಲ ಅಂತೇಳಿ. ನಾನು ಅಲ್ಲಿ ಭೇಟಿ ಮಾಡಿದ್ದೆ ಅಧ್ಯಕ್ಷರೇ. ಅಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ, 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಅವರೇನೋ ಇರ್ಮೆ ಗರಿಮೆ ಅಂದ್ರಲ್ಲ, 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. 11 ತಿಂಗಳು 3,000 ಕೆಲಸ ಮಾಡ್ತಾರೆ. ಲೆಕ್ಕ ಹಾಕೊಳ್ಳಿ ಯಾಕೆ ಬದುಕಬೇಕು ಅವರು ಅಂತ. ಆಮೇಲೆ ಅಪಾಯಿಂಟ್ಮೆಂಟ್ ಆದ್ಮೇಲೆ 15,000 16,000 ರೂಪಾಯಿ ಅಪಾಯಿಂಟ್ಮೆಂಟ್ ಆದ್ಮೇಲೆ ಅವ್ರು ಕನ್ಫರ್ಮ್ ಆದ್ಮೇಲೆ. ಈಗೇನ್ ಮನೆ ಆಳ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ಹೇಳ್ತೀನಿ, ಇಷ್ಟಾದ್ಮೇಲೆ ಎಷ್ಟು ಲಾಭ ಮಾಡಿದ್ದಾರೆ ಅಧ್ಯಕ್ಷರೇ? 96 ಕೋಟಿ ಲಾಭ ಮಾಡಿದ್ದಾರೆ ಈ ವರ್ಷ. 96,000 ಲಾಭ ಮಾಡಿದರು. ಕ್ರೋರ್ 96 ಕೋಟಿ ಲಾಭ ಮಾಡಿದ್ದಾರೆ, ಲೆಕ್ಕ ಹಾಕೊಳ್ಳಿ. ಅಂತ ಸಂಸ್ಥೆನ ಮುಚ್ಚಕ್ ಹೊರಟಿದ್ದಾರೆ. ಅಲ್ಲಿರುವಂತ ಪ್ರಿಯಾಂಕ್ 16 ಸಚಿವರು, ಅಲ್ಲಿರುವಂತ 12 ಎಕರೆ ಜಾಗ ಯಾರೋ ಮೈಸೂರು ಮಹಾರಾಜರು ಹಿಂದೆ ಅವರು. ನಿಮ್ಮ ಸಲಹೆ ಈಗ ಅದನ್ನ ನಾನು ಹೇಳ್ತಾ ಇರೋದು, ಅವ್ರು ಹೇಳಿದ್ರಲ್ಲ ನಾನು ಆಗ ಮಾಡ್ತಾ ಇದ್ದೀನಿ ಈಗ ಮಾಡ್ತಾ ಇದ್ದೀನಿ. ಫಸ್ಟ್ ಅದು ಮುಚ್ಚಬೇಡಿ ನೀವು. ಅಲ್ಲಿ ಗ್ರೌಂಡ್ ಮಾಡಕ್ ಹೊರಟಿದ್ದಾರೆ. ಯಾರೋ ಪುಣ್ಯಾತ್ಮ ಮಹಾರಾಜರು ಮಾಡಿದ್ದು ಹಿಂದೆ, ಆ ಕಾಲದಲ್ಲಿ ಮಾಡಿರೋಂಥದ್ದು. ಲಾಭ ಬರ್ತಾ ಇದೆ. ರೇಷ್ಮೆ ಸೀರೆಗೆ ಅದೇನೋ ಹೇಳ್ತಾರಲ್ಲ, ನಾನು ಹೋಗಿದ್ದೆ, 3 ಗಂಟೆ ಕ್ಯೂ ನಿಂತ್ಕೊಂತಾರೆ. ಅದು 1 ಅವರಲ್ಲಿ ಎಲ್ಲ ಸೇಲ್ ಆಗಿ ಹೋಗ್ತೈತೆ. ಅದನ್ನ ಇಂಪ್ರೂವ್ ಮಾಡಬೇಕು, ಅದನ್ನ ಮುಚ್ಚಬೇಕು. ಆ ಜಾಗನ ಯಾಕೆ ಈಗ ನೀವು ಪರಬಾರಿ ಮಾಡ್ತಾ ಇದ್ದೀರ? ನಿಮ್ಗೆ ಬೇರೆ ಇಲ್ವಾ ಜಾಗ? ತಗೊಳ್ಳಿ ದುಡ್ಡು ಕೊಟ್ಟು. ಸುತ್ತು ಲೇಔಟ್ ಮಾಡಿದ್ದಾರೆ ಅಧ್ಯಕ್ಷರೇ, 500,000 ಎಕರೆ ಲೇಔಟ್ಗಳು ಮಾಡಿದ್ದಾರೆ. ಅದು ಸುತ್ತು ಏರಿಯಾ ಸುತ್ತರು. ಅವ್ರಿಗೆಲ್ಲ ಜಮೀನ್ ಸಿಗುತ್ತೆ, ಇವ್ರಿಗೆ ಜಮೀನ್ ಸಿಗಲ್ಲ. ಅಂದ್ರೆ 96 ಕೋಟಿ ಲಾಭ ಮಾಡಿರೋಂತ ಒಂದು ಸಂಸ್ಥೆಯನ್ನ ಮುಚ್ಚಾಕ ಹೊರಟಿದ್ದಾರೆ. ಅದನ್ನ ಕೂಡಲೇ ರದ್ದು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ರದ್ದು ಮಾಡಬೇಕು ಕೂಡ. ಇಲ್ಲ ಅಂತ ಹೇಳಿದ್ರೆ ಇದು ಸಂಸ್ಥೆ ಅಂದ್ರೆ ಸರ್ಕಾರಿ ಸಂಸ್ಥೆಗಳು ಲಾಭ ಮಾಡೋದೇ ಕಡಿಮೆ, 90% ಲಾಭ ಮಾಡಲ್ಲ. ಯಾವುದೋ ಕೆಲವು ಸೋಪ್ ಫ್ಯಾಕ್ಟ್ರಿ ಈ ತರ ಸಿಲ್ಕ್ ಈ ತರದವ್ರು ಮಾಡ್ತಾರೆ. ಇದ್ರೂ ನೀವು ಮುಳುಗ್ಸಕ್ ಹೊರಟ್ರೆ ಏನು ಲಾಭಿ ಇದೆಯಾ? ಬೇರೆ ಲಾಭಿ ಬೇರೆ ಹತ್ರ ನೀವು ದುಡ್ಡು ಬೇರೆ ಸಿಲ್ಕ್ ತಗೊಳಕ, ಚೈನಾದಿಂದ ಸಿಲ್ಕ್ ತಗೊಳಕ್ಕೆ, ಬೇರೆಯವರಿಂದ ಪಾರ್ಟಿ ಬೇರೆ ಪ್ರೈವೇಟ್ ಅವರೆಲ್ಲ ಸಿಲ್ಕ್ ಸಪ್ಲೈ ಮಾಡಕ್ ರೆಡಿ ಇದ್ದಾರೆ. ಇದನ್ನ ಮುಚ್ಚಿಬಿಟ್ರೆ ನಾವು ಸಿಲ್ಕ್ ಸಪ್ಲೈ ಮಾಡೋಣ ಅಂತ ಹೇಳಿ. ಅದಕ್ಕೆ ಮುಚ್ಚಬಾರದು, ಅದಕ್ಕೆ ಸೂಕ್ತ ಉತ್ತರ ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ ಅಧ್ಯಕ್ಷರ. ನಾನು ನಮ್ಮ ಇಲಾಖೆ ಬಗ್ಗೆ, ನಮ್ಮ ಸೀರೆ ಬಗ್ಗೆ ಜಂಬ ಏನು ಹೇಳಲಿಲ್ಲ, ಇರೋ ವಿಚಾರ ಹೇಳಿದ್ದೀನಿ ಅಷ್ಟೇ. ವಾಸ್ತವವಾಗಿ ಬೇಡಿಕೆ ಏನಿದೆ, ಜನರ ಬೇಡಿಕೆ ಏನಿದೆ ಅದನ್ನು ವಿಚಾರ, ಮತ್ತೆ ಜಂಬದ ವಿಚಾರ ಏನಲ್ಲ. ಅವರು ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಅಲ್ಲಿ ಇದನ್ನ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತೇಳಿ. ಅಲ್ಲ, ಲೇಔಟ್ ಅಲ್ಲ, ಅಲ್ಲಿ ಸ್ಟೇಡಿಯಂ ಮಾಡೋಕ್ಕೆ ಅಂತ ಕೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು. ಆ ಕ್ಷೇತ್ರ ಅದು. ಪಾಪ ಅವ್ರಿಗೆ ಯಾರೋ ಅಧಿಕಾರಿಗಳು ಮಿಸ್ಗೈಡ್ ಮಾಡಿದ್ದಾರೆ, ಏನೋ ಅಲ್ಲಿ ಜಾಗ ಇದೆ ತಗೋಬಹುದು ಅಂತೇಳಿ. ಈಗ ಅವ್ರಿಗೆ ಗೊತ್ತಾಗಿದೆ, ಅವ್ರಿಗೆ ಜಾಗ ಅಲ್ಲದೆ ಈಗ ಗೊತ್ತಾಗ ಜಾಗ ಕೈ ಬಿಡ್ತಕ್ಕಂಥ ಕೆಲಸ ಮಾಡಿ. ಏನು ಹೇಳಿ? ಅಲ್ಲ, ಜಾಗ ಕೈ ಬಿಡ್ತೇವೆ, ಕೈ ಬಿಡ್ತೀವಿ. ನಮಗೇನಾದ ಈಗ ವಾಸ್ತವವಾಗಿ ನಮ್ಮ ಸೀರೆಗಳಿಗೆ ಡಿಮ್ಯಾಂಡ್ ಇರೋದು ನಿಜ. ಅದು ಅಷ್ಟೇನೋ. ನಮ್ಮ ಶ್ರೀವತ್ಸ ಅವರಿಗೆ ಮೈಸೂರಲ್ಲಿ ಅವ್ರಿಗೆಲ್ಲ ವಿಚಾರ ಗೊತ್ತಿದೆ. ಏನೋ ಅದು ಸೇಲ್ಸ್ ಇದೆ, ನಾವೇನು ತಯಾರು ಮಾಡ್ತೀವಿ ಅದೇ ಒಂದೇ ದಿನ ಖರ್ಚಾಗುತ್ತೆ ಅದೆಲ್ಲ. ಅಧ್ಯಕ್ಷರೇ, ನಾನು ಅಧ್ಯಕ್ಷರೇ, ಈಗ ಮಂತ್ರಿಗಳು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ನಾವು ಹೋದಾಗ ಸುಮಾರು 2,000 ಜನ ಸ್ಟ್ರೈಕ್ ಮಾಡ್ತಾರೆ. ಮೈಸೂರು, ಚನ್ನಪಟ್ಟಣ ಮತ್ತು 3 ಕಡೆ ಇರುವಂತದ್ದು. ಅದರಿಂದ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಾನು ಅದನ್ನ ಉಳಿಸ್ತೀನಿ ಅಂತ. ಒಳ್ಳೇದು, ನಾನು ಸ್ವಾಗತ ಮಾಡ್ತೀನಿ. ಮಂತ್ರಿ ಹೇಳಿಕೆಗೆ ನಾನು ಬೆಂಬಲವನ್ನ ಕೊಟ್ಟಿದ್ದೀನಿ. 15 ದಿನಗಳ ನಿರಂತರ ಹೋರಾಟ ಹಾಗೂ 3 ದಿನಗಳ ಆಮರಣಂತ ಉಪವಾಸದ ಹೋರಾಟವನ್ನ ಇಡೀ ರಾಜ್ಯದಾದ್ಯಂತ ಸರ್ಕಾರದ ಗಮನಕ್ಕೆ, ಎಲ್ಲರ ಗಮನಕ್ಕೆ ತರುವಲ್ಲಿ ನಮಗೆ ಸಹಕರಿಸಿದಂತ
ಎಲ್ಲ TV ಮಾಧ್ಯಮದವರಿಗೂ, ಇನ್ನಿತರೆ ಮಾಧ್ಯಮದವರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ವರದಿಗಾರರಿಗೂ ಎಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಸರ್ಕಾರಕ್ಕೂ ನಾನು ಸಹ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಇದು ಒಂದು ರೀತಿಯಲ್ಲಿ ಎಲ್ಲರ ಸಂಘಟಿತ ಹೋರಾಟಕ್ಕೆ ದೊರಕಿದಂಥ ಜಯ. ಎಲ್ಲ ನಮ್ಮ ಪರಿಸರವಾದಿಗಳು, ಪರಶುರಾಮೇಗೌಡರ ತಂಡ, ರಾಜ್ಯ ಪರಿಸರವಾದಿಗಳ ಅಧ್ಯಕ್ಷರಾದಂಥ AT ರಾಮಸ್ವಾಮಿ ಅವರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ತೋಂಟದಾರ್ಜಿ ಅವರು, ನಮ್ಮ ವಿರೋಧ ಪಕ್ಷದ ನೆಚ್ಚಿನ ನಾಯಕರಾದಂಥ R ಅಶೋಕ್ರವರು ಬೆಂಗಳೂರಿನಿಂದ ಬಂದು ಇಲ್ಲಿ ಕ್ರೀಡಾಂಗಣವನ್ನು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಒಂದು ವೇಳೆ ಆ ರೀತಿ ಆದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನು ಮಾಡ್ತೇನೆ, ನರಸೀಪುರದಿಂದ ಪಾದಯಾತ್ರೆಯನ್ನು ಮಾಡ್ತೀನಿ ಅನ್ನತಕ್ಕಂಥ ಮಾತನ್ನು ಸಹ ಹೇಳಿದ್ರು. ಅವರೆಲ್ಲರ ಹೋರಾಟದ ಫಲವಾಗಿ ಹಾಗೂ ಪ್ರಥಮ ಬಾರಿಗೆ ನಮ್ಮ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹರವರು, ನಮ್ಮ ಮಾಜಿ ಶಾಸಕರಾದಂಥ N ಮಹೇಶ್ರವರು, ಮಾಜಿ ಶಾಸಕರಾದಂಥ ಬಾಲರಾಜ್ರವರು, ನಮ್ಮ ಜಿಲ್ಲಾಧ್ಯಕ್ಷರಾದ ಕುಂಬಳ್ಳಿ ಸುಬ್ಬಣ್ಣವರು, ಹಾಗೂ ವರ್ಣ ಹಾಗೂ ಟಿ ನರಸೀಪುರ ಕ್ಷೇತ್ರದ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಕಾರ್ಯಕರ್ತರು ಹಾಗೂ ಇನ್ನಿತರ ಎಲ್ಲ ಮುಖಂಡರು, ರೈತ ಸಂಘದ ನಮ್ಮ ಕುರುಬೂರು ಶಾಂತಕುಮಾರ್ ಅವರು, ಬಡಗಲ್ಪುರ ನಾಗೇಂದ್ರ ಅವರು, ಕನ್ನಡ ಪರ ಹೋರಾಟ ಸಂಘಗಳ ಅಧ್ಯಕ್ಷರುಗಳು ಹಾಗೂ ಚಂದನ್ಗೌಡರು, ರೈತ ಸಂಘದ ಚಂದನ್ಗೌಡರು, ಇನ್ನಿತರ ಹಲವಾರು ಹೆಸರುಗಳು ನನಗೆ ತಕ್ಷಣಕ್ಕೆ ಜ್ಞಾಪಕ ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ಅವಿರತವಾಗಿ ಹೋರಾಟ ಮಾಡದಂಥ ನನ್ನ ಸಹೋದರಿಯರು, ಕಾರ್ಮಿಕರು, ರೇಷ್ಮೆ ನೂಲು ತೆಗೆಯುವ ಕಾರ್ಖಾನೆಯ ಮಹಿಳಾ ಕಾರ್ಮಿಕರಿಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೇನೆ. ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1912ರಲ್ಲಿ ಕೇವಲ ಬರೀ ಲಕ್ಷಾಂತರ ರೂಗಳಲ್ಲಿ ಇಷ್ಟೊಂದು ತಂತ್ರಜ್ಞಾನವುಳ್ಳಂಥ ಒಂದು ಕಾರ್ಖಾನೆಯನ್ನು ನರಸೀಪುರಕ್ಕೆ ಕೊಟ್ಟಿರೋದು ಶ್ಲಾಘನೀಯ. ಅವರ ಕನಸನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ಇಡುತ್ತೆ ಅನ್ನೋಂಥ ಬಲವಾದ ನಂಬಿಕೆಯಿಂದ ನಾವಿದ್ದೇವೆ. ಒಂದು ವೇಳೆ ಆ ರೀತಿ ಅದನ್ನು ಅಭಿವೃದ್ಧಿ ಪಡಿಸ್ತೇವೆ, ಅದಕ್ಕೂ ಸಹ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ರೂಪಿಸ್ತೇವೆ. ಈ ಫ್ಯಾಕ್ಟ್ರಿ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಯಬೇಕು. ಕಾರ್ಖಾನೆ ಇನ್ನೂ ಹೆಚ್ಚು ಹಸಿರೀಕರಣಗೊಳಿಸಿ ಅಲ್ಲಿ ಇನ್ನೂ ಹೆಚ್ಚು ಮರಗಿಡಗಳನ್ನು ಬೆಳೆಸಿ ಒಂದು ಒಳ್ಳೆಯ ಸುಂದರ ಉದ್ಯಾನವನವನ್ನು ಅಲ್ಲಿ ನಿರ್ಮಿಸಬೇಕು ಅಂತ ನಾನು ಸರ್ಕಾರವನ್ನು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನಾನು ಮನವಿ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೇಷ್ಮೆ ನೂಲು ತೆಗೆಯಬೇಕು. ಅಲ್ಲಿ ಇನ್ನೂ ಹೆಚ್ಚಿನ ಕಾರ್ಮಿಕರಿಗೆ, ಸ್ಥಳೀಯರಿಗೆ ಉದ್ಯೋಗಾವಕಾಶಗಳನ್ನು ಕೊಡಬೇಕು. ಆ ಎಲ್ಲ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆ ನೀಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ನಮ್ಮ ಈ ಹೋರಾಟ ಯಶಸ್ವಿಯಾದುದಕ್ಕೆ ಸಹಕರಿಸಿದಂಥ ಎಲ್ಲ ಮಾಧ್ಯಮದವರಿಗೂ, ಎಲ್ಲ ಸಾರ್ವಜನಿಕರಿಗೂ, ಎಲ್ಲ ಸಂಘ ಸಂಸ್ಥೆಗಳವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರು ಸಹ ಮಾನ್ಯ ಮೈಸೂರು ಲೋಕಸಭಾ ಸದಸ್ಯರಾದಂಥ ಯದುವೀರವರು ಸಹ ನನ್ನ ಮನವಿಗೆ ಹೋಗ್ಬಿಟ್ಟು ಅವರು ಮುಖ್ಯಮಂತ್ರಿ ಅವರಲ್ಲಿ ಅವರು ಸಹ ಮನವಿ ಮಾಡಿದ್ರು. ಅದೇ ರೀತಿಯಲ್ಲಿ ಸನ್ಮಾನ್ಯ ಮಹಾರಾಣಿಯವರಾದಂತಹ ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರು ಸಹ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತುಕತೆ ನಡೆಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಅವರು ಸಹ ಇಲ್ಲಿ ಕ್ರೀಡಾಂಗಣ ಮಾಡೋದಕ್ಕೆ ಅವ್ರು ಇಷ್ಟ ಇರಲಿಲ್ಲ. ಯಾರ್ಯಾರ ಏನೇನೋ ಮನಸ್ಸೋ ಇಚ್ಛೆ ಅಧಿಕಾರಿಗಳ ಒಂದು ತಪ್ಪು ದಾರಿ ಹೇಳೋದ್ರಿಂದ ಅವರು ಮುಂದುವರೆದಿದ್ರು. ಮಾದೇಪ್ಪನವರು 3 ದಿನಗಳ ಹಿಂದೆನೇ ಅದನ್ನು ನಾವು ಅಲ್ಲಿ ಮಾಡಲ್ಲ, ಕ್ರೀಡಾಂಗಣ ಬೇರೆ ಕಡೆ ಮಾಡ್ತೀವಿ, ನಾನು ವರದಿ ತರಿಸ್ಕೊತೀನಿ ಅಂತ ಹೇಳಿದರು. ಅವರು ನಿಜಕ್ಕೂ ಜನಪರವಾದಂಥ ಒಬ್ಬ ಪ್ರತಿನಿಧಿ ಅಂತ ನಾನು ಅವ್ರಿಗೆ ಶ್ಲಾಘನೆಯನ್ನು ನಾನು ಸಲ್ಲಿಸ್ತೇನೆ.